ಅಭಿಯಾನವನ್ನು ಆರಂಭ ಮಾಡಿದೆ ಸರ್ ರಾಜ್ಯದಲ್ಲಿ ನಿಮ್ಮ ಅಭಿಯಾನ ಆರಂಭ ಹೌದು. ಸಮಾನ ಏನು ಸರ್ ಉದ್ದೇಶ? ನಾವು ಇವಾಗಲೇ 170 ಮತಕ್ಷೇತ್ರದಲ್ಲಿ ಸಮಾಜ ನಿರ್ಮಾಣ ಮಾಡೋಕ್ಕೆ ಹೇಗೆ ಅಂತ ಎಲ್ಲ ಚಳುವಳಿಗಳ ಜೊತೆ ಸೇರಿಸಿ ನಾವು ಅಲ್ಲಿ ಅವರೆಲ್ಲರಿಂದ ವಿಚಾರ ಪಡೆದು ನಾವು ಹೆಂಗೆ ಒಂದು ಉತ್ತಮ ಕರ್ನಾಟಕ ಕಟ್ಬೋದು, ಒಂದು ಸಂವಿಧಾನದ ಕರ್ನಾಟಕ ಕಟ್ಬೋದು, ಒಂದು ಆದರ್ಶ ಕರ್ನಾಟಕ ಕಟ್ಬೋದು ಅನ್ನೋದು, ಒಂದು ಸಮಾಜದ ಕರ್ನಾಟಕ ಕಟ್ಬೋದು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ನಮಗೆ ಧಾರವಾಡ ಅನ್ನೋದು ಭಾಳ ಒಂದು ಸಾಹಿತ್ಯದ ನಗರಿ. ಇಲ್ಲೂ ಕೂಡ ನಾನು ಕೂಡ ಸಿನಿಮಾ ಶೂಟಿಂಗು ಮಾಡಿದ್ದೀವಿ. ಇಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಉತ್ತಮ ಸಾಹಿತಿಗಳು, ದ ರಾ ಬೇಂದ್ರೆ ಆಗಿರ್ಬೋದು, ಎಂ ಕಲಬುರ್ಗಿ ಆಗಿರ್ಬೋದು, ಭಾಳ ವಿಚಾರವಂತರು ಈ ಭಾಗದಿಂದ ಬಂದಿದ್ದಾರೆ. ಇಲ್ಲೂ ಕೂಡ ನಾವು ಸಭೆಗಳು ಮಾಡಿ ಎಲ್ಲ ಒಂದು ಚಳುವಳಿಗಳಿಂದ ಹೇಗೆ ಒಂದು ಸಮಾಜದ ಸಮಸ್ಯೆಗಳು ಅದಕ್ಕೆ ಪರಿಹಾರ ಹೇಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ. ಇವಾಗ ಶಿರಹಟ್ಟಿಗೆ ಹೊರಟಿದ್ದೀವಿ, ಗದಗ್ನಲ್ಲಿ. ಇವಾಗ ತಾನೇ ಇದನ್ನು ಮುಗಿಸ್ಕೊಂಡ್ಬಂದಿದ್ದೀವಿ. ಇಂಡಿ ಆಗಿರ್ಬೋದು ಮತ್ತು ನಾಗಠಾಣ ಮುಗಿಸ್ಕೊಂಡ್ಬಂದಿದ್ದೀವಿ. ಸೊ ನಮ್ಮ ಕರ್ನಾಟಕದ ಎಲ್ಲ ಕಡೆ ನಮಗೆ ಉತ್ತಮ ಕಾಳಜಿ ಇರೋರಿದ್ದಾರೆ, ಜನಪರ ಒಂದು ಮನಸ್ಥಿತಿ ಇರೋರು, ಸೇವೆ ಮಾಡ್ತಿರೋರಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಕರ್ನಾಟಕಕ್ಕೆ ಹೇಗೆ ಪರ್ಯಾಯ ಕಟ್ಬೋದು ಅನ್ನೋದು ಚರ್ಚೆ ಭಾಳ ಮುಖ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾನಿವಾಗ ಧಾರವಾಡಕ್ಕೆ ಬಂದಿದ್ದೀನಿ. ಸೊ ಆ ಕೆಲಸಗಳು ನಡೀತಾ ಇರುತ್ತೆ. ಸರ್ ಮುಂದೆ ಎಲೆಕ್ಷನ್ಗೆ ಇದಾಗ್ತಿದೆ 2028 ಮುಖ್ಯವಾಗಿ ಒಂದು ರಾಜಕೀಯ ಪರ್ಯಾಯ ಬೇಕೇ ಬೇಕು, ಪರಿಹಾರ ಬೇಕೇ ಬೇಕು. ಅದು ಯಾವಾಗ ಬೇಕು, ಹೇಗೆ ಬೇಕು, ಯಾವ ಟೈಮ್ನಲ್ಲಿ ಬೇಕು ಅನ್ನೋ ಚರ್ಚೆಗಳಾಗಬೇಕು. ಬಟ್ ಭಾಳ ಮುಖ್ಯವಾಗಿ ನಮ್ಮ ಪರಿಹಾರ ಬೇಕು. ಆ ಪರಿಹಾರದ ಒಂದು ಸಿದ್ಧಾಂತದ ಅಡಿಯಲ್ಲಿ ಬೇಕಾಗಿದೆ. ಯಾವ ವ್ಯಕ್ತಿ ಕೇಂದ್ರಿತವಾಗಲ್ಲ, ಯಾವ ಲೀಡರ್ ಕೇಂದ್ರಿತವಾಗಲ್ಲ, ಒಂದು ಐಡಿಯಾಲಜಿಯಾಗಿ ನಮಗೆ ಮಾದರಿ ಐಡಿಯಾಲಜಿ ಅಂದರೆ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಆಗಿರ್ಬೋದು, ನಮಗೆ ಅನೇಕರು ನಮಗೆ ಬಸವ ಶರಣ ತತ್ವ ಆಗಿರ್ಬೋದು, ಮತ್ತು ಅದೇ ಥರ ನಮಗೆ ಬಾಬಾ ಸಾಹೇಬ್, ತಂದೆ ಪೆರಿಯಾರ್, ಕಾಂಶಿರಾಮ ಇವರೆಲ್ಲ ಭಾಳ ಉತ್ತಮ ಕೆಲಸ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಆಗಿ ಮಾಡಿದ್ದಾರೆ. ಆ ಸಿದ್ಧಾಂತದ ಅಡಿಯಲ್ಲಿ ಒಂದು ಸಮಾಜ ಕಟ್ಟಿದ್ರೆ ನಿಜವಾಗ್ಲೂ ಮುಂದಿನ ಪೀಳಿಗೆಗೆ ನಮಗಾಗಿರೋ ಅನ್ಯಾಯಗಳು ಆಗದೇ ಇರೋಂಗೆ ಒಂದು ಉತ್ತಮ ಸಮಾಜ, ಅದು ಶಿಕ್ಷಣ, ಆರೋಗ್ಯದಲ್ಲಾಗಿರ್ಬೋದು, ಎಲ್ಲ ರೀತಿ ಭಾಷೆಯ ಸಮಾನತೆ, ಎಲ್ಲ ರೀತಿ ಜಾತಿ, ಲಿಂಗ, ವರ್ಗ, ಈ ರೀತಿಯ ಮತ್ತು ಒಂದು ಪರಿವರ್ತನಾ ಪರಿಸರವಾದ ಆಗಿರ್ಬೋದು. ಇವಾಗ ಭಾಳ ಚರ್ಚೆ ಬರ್ತಾಯಿದೆ ಪೊಲೀಸ್ ವ್ಯವಸ್ಥೆ ಮತ್ತು ಕ್ರಿಮಿನಲ್ ಜಸ್ಟಿಸ್ಸು ಹೇಗೆ ನಮಗೆ ಈ ಜೈಲ್ಗಳಲ್ಲಿ ಕೆಲವೊಂದು ಸೆಲೆಬ್ರಿಟಿಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ, ಹೇಗೆ ನಮಗೆ ಬೇರೆ ಎಲ್ಲರಿಗೂ SC ST ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತೆ ಜೈಲ್ಗೆ ಹಾಕ್ತಾ ಇರ್ತೀವಿ. ಸೊ ಈ ರೀತಿ ಎಲ್ಲ ವ್ಯವಸ್ಥಿತವಾದ ಅನ್ಯಾಯಗಳನ್ನು ಗುರುತಿಸಿ ನಾವು ಯಾವ ಜನಾಂಗದೋ ನಮ್ಮ ಶತ್ರು ಆಗಬಾರ್ದು, ಯಾವ ಜಾತಿಯೋ ನಮ್ಮ ಶತ್ರು ಆಗಬಾರ್ದು, ಯಾವ ಒಂದು ಭಾಷಿಕ ನಮ್ಮ ಶತ್ರು ಅಲ್ಲ, ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮ್ಮೆಲ್ಲರಿಗೂ ಶತ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ದೃಷ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. RSS ಬ್ಯಾನ್ ಆಗಬೇಕು